ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೋಟರಿಂಗ್ ಕನ್ನಡ. ಗೈಸ್, ಟುಡೇ ಬಂದುಬಿಟ್ಟು ಅದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ತಂದಿದ್ದೀನಿ. ಈ ಅಪ್ಲಿಕೇಶನಲ್ಲಿ ಏನೂ ಇಲ್ಲ, ಜಸ್ಟ್ ಸಿಂಪಲ್ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಕೋದು, ರೆಫರ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಕೋದು. ಯಾವ ರೀತಿ ಪ್ರತಿಯೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನ್ ಲಿಂಕ್ನ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಕೊಂಡು ಪ್ಲೇಸ್ಟೋರಿಂದ ಡೌನ್ಲೋಡ್ ಅನ್ನೋದು ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿ ನೀವು ಏನಪ್ಪ ಮಾಡ್ತೀವಿ ಅಂದರೆ ಜಸ್ಟ್ ರಿಜಿಸ್ಟರ್ ಪ್ರೋಸೆಸ್ ಸಕ್ಸಸ್ಫುಲ್ಲಾಗಿ ಸೈನ್ ಅಪ್ ಅನ್ನೋದು ಕಂಪ್ಲೀಟ್ ಮಾಡಿರಿ. ಓಕೆ ಗೈಸ್, ನಿಮಗೆ ಹೋಮ್ ಪೇಜ್ ಇಂಟರ್ಫೇಸ್ ಸಿಗುತ್ತೆ. ನೀವು ಇಂಗ್ಲೀಷ್ ಇಲ್ಲಾಂದರೆ ಹಿಂದಿ ಎರಡು ಲ್ಯಾಂಗ್ವೇಜ್ ಇರುತ್ತೆ. ಯಾವುದ್ರಲ್ಲಾದರೂ ಒಂದು ಲ್ಯಾಂಗ್ವೇಜ್ ಸೆಲೆಕ್ಟ್ ಅನ್ನೋದು ಮಾಡಿಕೊಂಡು ಕೆಳಗಡೆ ಕಂಟಿನ್ಯೂ ಕ್ಲಿಕ್ ಮಾಡಿ, ಲೊಕೇಶನ್ ಅಲೋ ಅಂತ ಕೇಳಿರುತ್ತೆ, ಅಲೋ ಮೇಲೆ ಕ್ಲಿಕ್ ಅನ್ನೋದು ಮಾಡಿ, ಮತ್ತೆ ಟಿಕ್ ಮಾರ್ಕ್ ಹಾಕಿಬಿಟ್ಟು ಗೆಟ್ ಸ್ಟಾರ್ಟೆಡ್ ಅಂತ ಆಯ್ತಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಯಾವುದಾದ್ರೂ ಒಂದು ಇಮೇಲ್ ಸೆಲೆಕ್ಟ್ ಅನ್ನೋದು ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಹಾಕಿಬಿಟ್ಟು ಅದಕ್ಕೆ ರಿಸೀವ್ ಅನ್ನೋದಾಗುತ್ತೆ. ಇಷ್ಟು ಡಿಜಿಟ್ ಅನ್ನೋ ಒಂದು ಕೋಡು ಅದು ಹಾಕಿಬಿಟ್ಟು ರೆಫರ್ ಕೋಡ್ ಹಾಕಬೇಕು. ರೆಫರ್ ಕೋಡ್ ಹಾಕಿದ್ರೆ ನಿಮಗೆ ಅಮೌಂಟ್ ಅನ್ನೋದು ಎಕ್ಸ್ಟ್ರಾ ಅನ್ನೋ ಸಿಗುತ್ತೆ. ನೀವು ರೆಫರ್ ಕೋಡ್ ಹಾಕಿಬಿಟ್ಟು ಗೆಟ್ OTP ಐತಲ್ವಾ, ಗೆಟ್ OTP ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಅದಾದಮೇಲೆ ಇಲ್ಲಿ ನೋಡ್ಬೋದು ರೆಫರ್ ಕೋಡ್ ಶೋ ಅನ್ನೋದು ಆಗ್ತಿದೆ ನೋಡ್ಬೋದು. ಈ ರೆಫರ್ ಕೋಡ್ ಹಾಕಬೇಕು, ನಾನು ಹಾಕ್ತಿದ್ದೀನಿ ನೋಡ್ಬೋದು. ಆ ಥರ ನೀವು ರೆಫರ್ ಕೋಡ್ ಹಾಕಿಬಿಟ್ಟು ಕೆಳಗಡೆ ಒಂದು ಗೆಟ್ OTP ಅಂತ ಐತಲ್ವಾ, ಗೆಟ್ OTP ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ನೀವು ಯಾವ ನಂಬರ್ ಹಾಕಿದಿರೋ ಅದಕ್ಕೆ ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗುತ್ತೆ. ಅದು ಹಾಕಿಬಿಟ್ಟು ನೀವು ಸಕ್ಸಸ್ಫುಲ್ಲಾಗಿ ಸೈನ್ ಅಪ್ ಅನ್ನೋದು ಇಲ್ಲಿ ಕಂಪ್ಲೀಟ್ ಅನ್ನೋದು ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ನಾನು ಯಾವ ರೀತಿ ಮಾಡ್ತಿದ್ದೀನೋ ಆ ಥರ ನೀವು ಮಾಡಬೇಕು. ಇಲ್ಲಿ ನೋಡ್ಬೋದು ನಿಮಗೆ ಹೋಮ್ ಪೇಜ್ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಇಲ್ಲೇನಪ್ಪ ಮಾಡಬೇಕಂದ್ರೆ ನೋಡ್ಬೋದು ಲಾಟ್ ಆಫ್ ಟಾಸ್ಕ್ ಎಲ್ಲ ಐತೆ. ಇವೆಲ್ಲ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಕೋದು. ಇಲ್ಲಿ ನೋಡ್ಬೋದು ಸ್ಟಾರ್ಟಿಂಗಲ್ಲಿ ಬೋನಸ್ ಡೀಟೇಲ್ಸು ಮತ್ತು ಡೈಲಿ ಬೋನಸ್ಸು ಮತ್ತು 10x ಬೋನಸ್ಸು, ಪ್ಲೇ ಗೇಮ್ಸು ಪ್ರತಿಯೊಂದು ಇಲ್ಲಿ ಶೋ ಅನ್ನೋದಾಗುತ್ತೆ. ಇದರಲ್ಲಿ ಅರ್ನಿಂಗ್ ಅನ್ನೋದು ಮಾಡ್ಕೋದು. ಫಸ್ಟ್ ಆಪ್ಷನ್ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಯುವರ್ ನೇಮ್ ಅಂತ ಐತಲ್ವ, ಅಲ್ಲಿ ನೀವೇನಪ್ಪ ಮಾಡಬೇಕಂದ್ರೆ ನಿಮ್ಮ ನೇಮ್ ಹಾಕಬೇಕು. ನೇಮ್ ಹಾಕಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಎಂಟರ್ ಯುವರ್ ಡೇಟ್ ಆಫ್ ಬರ್ತ್ ಅಂತ ಹಾಕಿ ಕೊಟ್ಟಿದ್ದಾರೆ. ನಿಮ್ಮ ಡೇಟು, ಮಂತು, ಇಯರು ಎಲ್ಲ ಹಾಕಿಬಿಟ್ಟು ಮತ್ತೆ ಕೆಳಗಡೆ ನೆಕ್ಸ್ಟ್ ಐತಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತಾರೆ. ಮತ್ತು ಮೇಲು ಫೀಮೇಲು ಆಧಾರ್ ಅಂತ ಇರುತ್ತೆ, ನೀವು ಹಾಕಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ. ಅದಾದಮೇಲೆ ನಿಮ್ಮ ಸ್ಟೇಟ್ ಹಾಕಬೇಕು. ಅದಾದಮೇಲೆ ನೀವು ಏನು ಮಾಡ್ತೀರಾ ಅಂತ ಹಾಕಬೇಕು. ಇಲ್ಲಿ ನೋಡ್ಬೋದು ನಾನು ಯಾವ ರೀತಿ ಹಾಕ್ತಿದ್ದೀನೋ ನಿಮ್ಮ ಸ್ಟೇಟು. ಅದಾದಮೇಲೆ ಇಲ್ಲಿ ನೋಡ್ಬೋದು ನಾವು ಕರ್ನಾಟಕ ಅಲ್ವಾ, ಕರ್ನಾಟಕ ಸೆಲೆಕ್ಟ್ ಮಾಡಿಕೊಂಡೆ. ಅದರದ್ದು ಕ್ಯಾಪಿಟಲ್ ಹಾಕಿಬಿಟ್ಟೆ. ಅದಾದ ಮ್ಯಾರಿಡಾ ಅನ್ಮ್ಯಾರಿಡಾ ಸಿಂಗಲ್ ಅಂತ ಕೇಳುತ್ತೆ, ಅದು ಕೂಡ ಹಾಕಬೇಕು. ಅದು ಕೂಡ ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡು ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲಾಸ್ಟ್ಗೆ ಸ್ಯಾಲ್ರಿನ ಎಂಪ್ಲಾಯ್ ಏನೋ ಕೇಳುತ್ತೆ, ಅದು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ಕೊಡು. ನೋಡ್ಬೋದು ನನಗೆ ಸಕ್ಸಸ್ಫುಲ್ಲಾಗಿ ಇಷ್ಟು ಸೈನಪ್ ಅನ್ನೋದು ಸೈನಪ್ ಬೋನಸ್ ಇವಾಗ ಬಂದಿದೆ. ಸೊ ಇಲ್ಲಿ ನೋಡ್ಬೋದು ಸೈನಪ್ ಬೋನಸ್ ನಮಗೆ ಇನ್ಸ್ಟೆಂಟಾಗಿ ಇವಾಗ ಇಷ್ಟು ಬಂತಲ್ಲ, 1 ಸೆಕೆಂಡಲ್ಲೇ ಇದು ಅರ್ನಿಂಗ್ ಅನ್ನೋದು ಮಾಡಿದ್ದೀವಿ. ಸೊ ಇವಾಗ ನಾವು ಇವಾಗ ಏನಪ್ಪ ಮಾಡೋದಂದರೆ ನೋಡ್ಬೋದು ವ್ಯಾಲೆಟಲ್ಲಿ ಇದು ನೋಡ್ಬೋದು ವ್ಯಾಲೆಟಲ್ಲಿ ರಿಸೀವ್ ಅನ್ನೋದಾಗಿದೆ. ಸೊ ಇವಾಗ ಏನಪ್ಪ ಮಾಡಬೇಕು, ಹೋಮ್ ಪೇಜ್ ಆಮೇಲೆ ಕ್ಲಿಕ್ ಅನ್ನೋದು ಮಾಡ್ತಾ ವ್ಯಾಲೆಟ್ ಐತಲ್ಲ, ವ್ಯಾಲೆಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಇಲ್ಲಿ ನೋಡ್ಬೋದು ಅಮೌಂಟ್ ಸಕ್ಸಸ್ಫುಲ್ಲಾಗಿ ಆ್ಯಡ್ ಅನ್ನೋದಾಗಿದೆ. ಇವಾಗ ಏನಪ್ಪ ಮಾಡಬೇಕಂದ್ರೆ ನಾವು ಹೋಮ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೋಡ್ಬೋದು ಕಂಗ್ರ್ಯಾಚುಲೇಷನ್ಸ್ ಇಂದ ಡೈಲಿ ಬೋನಸ್ ಕೂಡ ಇಲ್ಲಿ ರಿಸೀವ್ ಅನ್ನೋದಾಗುತ್ತೆ. ಕ್ಲೈಮ್ ಯುವರ್ ಬೋನಸ್ ಡೈಲಿ ಅಂತ ಐತಲ್ವ, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನನಗೆ ಸಕ್ಸಸ್ಫುಲ್ಲಾಗಿ ಒಂದು ರಿಸೀವ್ ಅನ್ನೋದಾಗಿ ನೋಡ್ಬೋದು. ಸೊ ಇವಾಗ ನೀವೇನಪ್ಪ ಮಾಡಬೇಕಂದ್ರೆ ಈ ಥರ 7 ಡೇಸ್ ಬಂದುಬಿಟ್ಟು ನೀವು 7 ಡೇಸ್ ಬಂದುಬಿಟ್ಟು ₹7 ಆರಾಮಾಗಿ ಇಲ್ಲಿ ರಿಸೀವ್ ಅನ್ನೋದು ಮಾಡ್ಕೋದು. ಇದರಲ್ಲಿ ಇನ್ನೂ ಲಾಟ್ ಆಫ್ ಏಸ್ ಐತೆ, ಅರ್ನಿಂಗ್ ಅನ್ನೋದು ಮಾಡ್ಕೋದು. ನೋಡ್ಬೋದು ಮಿನಿಮಮ್ ಪೇಔಟ್ ಬಂದುಬಿಟ್ಟು ಇಷ್ಟು ರೂಪಾಯಿ ಅಂತೆ. ಸೊ ಇವಾಗ ನಾವೇನಪ್ಪ ಮಾಡಬೇಕಂದ್ರೆ 10x ಬೋನಸ್ ಅಂತ ಒಂದು ಆಪ್ಷನ್ ಐತೆ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಆಫರ್ 1, ಆಫರ್ 2, ಆಫರ್ 3, ಆಫರ್ 4, ಆಫರ್ 5, ಆಫರ್ 6 ಅಂತ 6 ಟೈಪ್ಸ್ ಆಫ್ ಆಫರ್ಸ್ ಅನ್ನೋದೈತೆ. ಗೆಟ್ ₹50 ಬೋನಸ್ ಕಂಪ್ಲೀಟ್ 5 ಮೋರ್ ಆಫರ್ಸ್ ಟು ಅನ್ಲಾಕ್ ದಿಸ್ ಬೋನಸ್ ಟಾಸ್ಕ್. ನೀವು 5 ಟಾಸ್ಕು ಕಂಪ್ಲೀಟ್ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ಡೈಲಿ ಬಂದುಬಿಟ್ಟು ಇಲ್ಲಿ ಸ್ಟಾರ್ಟ್ ಟಾಸ್ಕ್ ಐತೆ, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಈ ಅಪ್ಲಿಕೇಶನಲ್ಲಿ ಯಾವುದಾದ್ರೂ 5 ಟಾಸ್ಕ್ ಕಂಪ್ಲೀಟ್ ಮಾಡಿಬಿಟ್ಟು ಇಲ್ಲಿ ನೀವು ಇನ್ನೂ ಎಕ್ಸ್ಟ್ರಾ ಅರ್ನಿಂಗ್ ಅನ್ನೋದು ಮಾಡ್ಕೋದಂತೆ. ಸೊ ಇವಾಗ ನಾವೇನಪ್ಪ ಮಾಡಬೇಕಂದ್ರೆ ಪ್ಲೇ ಗೇಮ್ಸ್ ಐತಲ್ಲ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇಲ್ಲಿ ನೋಡ್ಬೋದು ಇಲ್ಲಿ ಲಾಟ್ ಆಫ್ ಗೇಮ್ಸ್ ಎಲ್ಲ ಶೋ ಅನ್ನೋದಾಗ್ತಿದೆ. ಈ ಲಾಟ್ ಆಫ್ ಗೇಮ್ಸ್ ಎಲ್ಲ ನೀವು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದಾಡಿ ಕೂಡ ಇಲ್ಲಿ ಅರ್ನಿಂಗ್ ಅನ್ನೋದು ಮಾಡ್ಕೋದು. ಫಾರ್ ಎಕ್ಸಾಂಪಲ್ ವೀಡಿಯೋಸ್ ಐತಲ್ಲ, ವೀಡಿಯೋಸ್ ನೋಡಿ ಕೂಡ ನಾವು ಅರ್ನಿಂಗ್ ಅನ್ನೋದು ಮಾಡ್ಕೋದು. ಇಲ್ಲಿ ನೋಡ್ಬೋದು ಫ್ರೀ ಫೈರ್ ಆಗಿರಲಿ ಯಾವುದಾದ್ರೂ ಅದ್ರ ಬಗ್ಗೆ ವೀಡಿಯೋಸ್ ಐತೆ, ಅವೆಲ್ಲ ನೋಡಿ ಅರ್ನಿಂಗ್ ಅನ್ನೋದು ಮಾಡ್ಕೋದು. ಅದಾದಮೇಲೆ ಇಲ್ಲಿ ನೋಡ್ಬೋದು ಟಾಪ್ ಆಫರ್ಸ್ ಫಾರ್ ಯು ಅಂತ ಇದೆಯಲ್ಲ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಇಲ್ಲಿ ನೋಡ್ಬೋದು ಲಾಟ್ ಆಫ್ ಇಲ್ಲಿ ಸ್ಕ್ರೋಲ್ ಅನ್ನೋದು ಮಾಡ್ತೀನಿ. ಒಂದಲ್ಲ ಎರಡಲ್ಲ ಲಾಟ್ ಆಫ್ ಐತೆ. ಇಲ್ಲಿ ನೋಡ್ಕೊ HDFC ಆಗಿರಲಿ, ಏಂಜಲ್ ಒನ್, ಜಾರ್ ಆಗಿರಲಿ, ಬಜಾಜ್, ಲಾಟ್ ಆಫ್ ಆಫರ್ಸ್ ಐತೆ. ಇವೆಲ್ಲ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಕೋದು. ಏಂಜಲ್ ಒನ್ KYC ಕಂಪ್ಲೀಟ್ ಮಾಡಿದ್ರೆ ನೋಡ್ಬೋದು ಎಷ್ಟು ಬರುತ್ತೆ. ಏಂಜಲ್ ಒನ್ನಲ್ಲಿ ಜಸ್ಟ್ KYC ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಅಷ್ಟು ಅಮೌಂಟ್ ಬರುತ್ತಂತೆ. ಸೊ ಇಲ್ಲಿ ನೋಡ್ಬೋದು ಮತ್ತು HDFC ERGO ಅಂತ ಐತೆ, ₹2 ಬರುತ್ತಂತೆ. ಜಸ್ಟ್ ರಿಜಿಸ್ಟರ್ ಮಾಡಿದ್ರೆ ಸಾಕು, ಸಕ್ಸಸ್ಫುಲ್ಲಾಗಿ ನಮಗೆ ರಿಸೀವ್ ಅನ್ನೋದಾಗುತ್ತಂತೆ. ಸೊ ಇವಾಗ ನಾವೇನಪ್ಪ ಮಾಡೋಣ ಅಂದರೆ ಇಲ್ಲಿ ನೋಡ್ಬೋದು ಕ್ಲಿಕ್ ಆನ್ ದಿ ಬಿಲೋ ಬಟನ್ನು ಇನ್ಸ್ಟಾಲ್ HDFC ಆ್ಯಪ್, ರಿಜಿಸ್ಟರ್ ವಿತ್ ಯುವರ್ ಮೊಬೈಲ್ ನಂಬರ್ ಆ್ಯಂಡ್ ವೆರಿಫೈ OTP ಅಂತ ಐತಲ್ಲ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಕೆಳಗಡೆ ಐತಲ್ಲ ಆಫರ್, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನಮ್ಮ ಅಪ್ಲಿಕೇಶನ್ ಪ್ಲೇಸ್ಟೋರ್ಗೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಅಲ್ಲಿಂದ ನಾನು ಈ HDFC ಅಪ್ಲಿಕೇಶನ್ ಐತಲ್ಲ ಅದನ್ನು ಡೌನ್ಲೋಡ್ ಮಾಡೋಣ. ಡೌನ್ಲೋಡ್ ಮಾಡಿಬಿಟ್ಟು ಏನಪ್ಪ ಮಾಡೋದಂದರೆ ಜಸ್ಟ್ ಏನೂ ಇಲ್ಲ,
ಓಪನ್ ಅನ್ನೋದು ಮಾಡಬೇಕು. ಓಪನ್ ಅನ್ನೋದು ಮಾಡಿಬಿಟ್ಟು ಅವ್ರು ಏನು ಹೇಳಿದ್ರು ರಿಜಿಸ್ಟರ್ ಕಂಪ್ಲೀಟ್ ಮಾಡಬೇಕಂತ. ಇಲ್ಲಿ ನೋಡ್ಬೋದು ಯಾವುದಾದ್ರು ಮೊಬೈಲ್ ನಂಬರಿಂದ ರಿಜಿಸ್ಟರ್ ಕಂಪ್ಲೀಟ್ ಮಾಡಿ ನೋಡ್ಬೋದು. ಮೇಲೆಯಿಂದ ನೋಟಿಫಿಕೇಶನ್ ಕೂಡ ಬಂತು. ಇವಾಗ ಏನಪ್ಪ ಮಾಡೋದಂದರೆ ಬ್ಯಾಕ್ ಅನ್ನೋದು ಅಪ್ಲಿಕೇಶನಲ್ಲಿ ಹೋಗೋಣ. ನೋಡ್ಬೋದು ಬ್ಯಾಕ್ ಅನ್ನೋದು ಹೋಗ್ತಿದೆ. ಇಲ್ಲಿ ನೋಡ್ಬೋದು ಸಕ್ಸಸ್ಫುಲ್ಲಾಗಿ ಇದು ಕಂಪ್ಲೀಟ್ ಅನ್ನೋದಾಗಿದೆ. ಇಲ್ಲಿ ನೋಡ್ಬೋದು ಮತ್ತೆ ಇಲ್ಲಿ ಲಾಟ್ ಆಫ್ ಗೇಮ್ಸ್ ಐತೆ. ಇಲ್ಲಿ ನೋಡ್ಬೋದು ನನ್ನ ವ್ಯಾಲೆಟಲ್ಲಿ ಕೂಡ ಸಕ್ಸಸ್ಫುಲ್ಲಾಗಿ ಇಷ್ಟ ಅಮೌಂಟ್ ಅನ್ನೋದು ಆ್ಯಡ್ ಅನ್ನೋದಾಗಿದೆ. ಇಲ್ಲಿ ನೋಡ್ಬೋದು ಇವಾಗ ಏನಪ್ಪ ಮಾಡೋದಂದರೆ ಇನ್ಸ್ಟೆಂಟಾಗಿ ಟ್ರ್ಯಾಕ್ ಅನ್ನೋದಾಯಿತು, ಆಫರು ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಯಿತು. ನೋಡ್ಬೋದು ನಾನು ನಮ್ಮ ಹಿಸ್ಟ್ರಿಯಲ್ಲಿ ಕೂಡ ಹೋಗಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಸಕ್ಸಸ್ಫುಲ್ಲಾಗಿ ಡೈಲಿ ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗಿದೆ. ಡೇ 1 ಆ್ಯಪ್ ಯೂಸ್ ನೀವೇನಾದರೂ ನೆಕ್ಸ್ಟ್ ಡೇ ಬಂದುಬಿಟ್ಟು ಆ್ಯಪ್ ಓಪನ್ ಮಾಡಿದ್ರೆ ಸಾಕು ನಿಮಗೆ ಇಷ್ಟು ಅಮೌಂಟ್ ₹1 ಬರುತ್ತಂತೆ. ಇಲ್ಲಿ ನೀವೇನಪ್ಪ ಮಾಡಬೇಕಂದ್ರೆ ಜಸ್ಟ್ ನೆಕ್ಸ್ಟ್ ಡೇ ಬಂದುಬಿಟ್ಟು ಇಲ್ಲಿ ಓಪನ್ HDFC ಐತಲ್ಲ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಿದ್ರೆ ನೆಕ್ಸ್ಟ್ ಡೇ ಓಪನ್ ಮಾಡಿದ್ರೆ ನಿಮಗೆ ₹1 ಬರುತ್ತೆ. ಅದು ಕೂಡ ಕ್ಲೈಮ್ ಅನ್ನೋದು ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೋಡ್ಬೋದು ಸ್ಕ್ರೋಲ್ ಅನ್ನೋದು ಮಾಡ್ತೀವಿ. ಹೈಪೇ ಅಂತ ಒಂದು ಆಫರ್ ಐತೆ, ಅದರಲ್ಲಿ ಹೈಪೇ ಅದು ಇರುತ್ತೆ. ಅದಾದಮೇಲೆ ನೋಡ್ಬೋದು ಆಲ್ ಆಫರ್ಸ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೋಡ್ಬೋದು ಲಾಟ್ ಆಫ್ ಆಫರ್ಸ್ ಎಲ್ಲ ಐತೆ. ವ್ಯೂ ಆಲ್ ಆಫರ್ಸ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇಲ್ಲಿ ನೋಡ್ಕೊಳ್ಳಬಹುದು ಒಂದಲ್ಲ ಎರಡಲ್ಲೇ ಇವೆಲ್ಲ ಆಫರ್ಸ್ನ ನೀವು ಕಂಪ್ಲೀಟ್ ಅನ್ನೋದು ಮಾಡ್ಕೋಬೋದು, ಆರಾಮಾಗಿ ಅರ್ನಿಂಗ್ ಅನ್ನೋದು ಮಾಡ್ಕೋಬೋದು. ಸೊ ಇವಾಗ ನಾವೇನಪ್ಪ ಮಾಡೋದಂದರೆ ಇನ್ನೊಂದು ಎಲ್ಲೋ ಅಂತ ಇನ್ನೊಂದು ಆಫರ್ ಐತೆ, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಎಲ್ಲೋ ಆಫರ್ ಏನು ಮಾಡಬೇಕಂದ್ರೆ ಇನ್ಸ್ಟಾಲ್ ಮಾಡಬೇಕಂತೆ. ಇನ್ಸ್ಟಾಲ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡಬೇಕಂದ್ರೆ ಅಷ್ಟೇ ನಿಮಗೆ ಸಕ್ಸಸ್ಫುಲ್ಲಾಗಿ ಇಷ್ಟು ಅಮೌಂಟು ರಿಸೀವ್ ಅನ್ನೋದಾಗುತ್ತೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ಅಪ್ ಸ್ಟಾಕ್ ಐತೆ, ಕಾಯಿನ್ ಸ್ವಿಚ್ ಐತೆ, ಮತ್ತು ವಾಟರ್ ಐತೆ, ಜಾರ್ ಐತೆ. ಇಲ್ಲಿ ನೋಡ್ಬೋದು ಲಾಟ್ ಆಫ್ ಐತೆ. ಇಲ್ಲಿ ನೋಡ್ಬೋದು ನೀವು ಸಕ್ಸಸ್ಫುಲ್ಲಾಗಿ ಇಲ್ಲಿ ನೀವು 2 ಆಫರ್ಸ್ ಏನಾದರೂ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ₹10 ಇನ್ನೂ ಎಕ್ಸ್ಟ್ರಾ ಬರುತ್ತಂತೆ. ಇಲ್ಲಿ ನೋಡ್ಬೋದು ಈ ಥರ ನೀವು ಈ ಅಪ್ಲಿಕೇಶನಲ್ಲಿ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಬೋದು. ರೆಫರ್ ಮಾಡಿ ಕೂಡ ನೀವು ₹10 ಬರುತ್ತಂತೆ. ಸೊ ನೀವೇನಪ್ಪ ಮಾಡಬೇಕಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಅನ್ನೋದು ಮಾಡ್ತೀರಾ. ನಿಮ್ಮ ಫ್ರೆಂಡು ಯಾವುದಾದ್ರೂ 2 ಆಫರ್ಸ್ ಕಂಪ್ಲೀಟ್ ಮಾಡಿದ್ರೆ ಸಾಕು ಇಲ್ಲಿ ನಿಮಗೆ ಆರಾಮಾಗಿ ರೆಫರ್ ಅನ್ನೋದು ಕೌಂಟ್ ಅನ್ನೋದಾಗುತ್ತೆ. ರೆಫರ್ ಅನ್ನೋದು ಕೌಂಟ್ ಆಗಿಬಿಟ್ಟು ನಿಮಗೆ ಇಷ್ಟು ಅಮೌಂಟ್ ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗುತ್ತೆ. ಸೊ ರಿಸೀವ್ ಅನ್ನೋದಾಗುತ್ತಲ್ವ, ಒಂದು ರೆಫರ್ಗೆ ಎಷ್ಟು ಅಮೌಂಟ್ ಬರುತ್ತೆ. ನೀವು ನಿಮ್ಮ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೋ ಪ್ರತಿಯೊಬ್ಬರಿಗೂ ನೀವು ರೆಫರ್ ಅನ್ನೋದು ಮಾಡಿಕೊಂಡು ಇಲ್ಲಿ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಸೊ ಇವಾಗ ಇದರಲ್ಲಿ ನಾವು ಟಾಸ್ಕ್ ಯಾವ ರೀತಿ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಬೋದು, ರೆಫರ್ ಯಾವ ರೀತಿ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಬೋದು ಎಲ್ಲ ತೋರಿಸ್ಬಿಟ್ಟೆ. ವ್ಯಾಲೆಟ್ ಆಪ್ಷನ್ ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ಕೋಬೋದು. ಮಿನಿಮಮ್ ವಿತ್ಡ್ರಾ ಬಂದುಬಿಟ್ಟು ₹40. ಸೊ ನೀವು ₹40 ಜಸ್ಟ್ 4 ಮೆಂಬರ್ಸ್ಗೆ ನೀವು ರೆಫರ್ ಮಾಡಿಬಿಟ್ಟು ₹40 ಸಕ್ಸಸ್ಫುಲ್ಲಾಗಿ ಅರ್ನಿಂಗ್ ಅನ್ನೋದಾಗುತ್ತೆ. ಸೊ ಅರ್ನಿಂಗ್ ಅನ್ನೋದು ಆದ ತಕ್ಷಣ ನೀವು ನಿಮ್ಮ UP ಅದರ ಆಯ್ತಲ್ವ ಅದರಲ್ಲಿ UPI ಅಲ್ಲಿ ನೀವು ಸಕ್ಸಸ್ಫುಲ್ಲಾಗಿ ತಗೋಬೋದು. ಡೀಟೇಲ್ಸ್ ಎಲ್ಲ ಹಾಕಿಬಿಟ್ಟು ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ವಿತಿನ್ 1 ಸೆಕೆಂಡಲ್ಲೇ ನಿಮಗೆ ಪೇಮೆಂಟ್ ಅನ್ನೋದು ರಿಸೀವ್ ಆಗುತ್ತೆ. 1 ಸೆಕೆಂಡ್ ಆಗಿಲ್ಲ ಅಂದರೆ ಒಂದು 5 to 10 ಮಿನಿಟ್ಸ್ ಒಳಗಡೆ. ಸೊ ಇದು ಗೈಸ್ ಇದನ್ನ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿಗೂ ಟಾಟಾ ಬೈ ಬೈ, ಟೇಕ್ ಕೇರ್.